ಎಲ್ರಿಗೂ ನಮಸ್ಕಾರ. ನಾನಿವತ್ತು ಫುಟ್ಬಾಲ್ ಗೇಮ್ನ ಆಡಬೇಕು ಅಂತ ಬಂದಿದ್ದೀನಿ. ಪ್ಲೇಸ್ಟೇಷನಲ್ಲಿ ಫುಟ್ಬಾಲ್ ಗೇಮ್ ತುಂಬ ಚೆನ್ನಾಗಿ ಕಾಣುತ್ತೆ, ಹೈ ಗ್ರಾಫಿಕ್ಸ್ ಇರುತ್ತೆ. ಸೊ ಈಗ ನಾವು ಒಂದು UEFA ಚಾಂಪಿಯನ್ಶಿಪ್ ಲೀಗ್ ಗೇಮ್ಸಿಂದು ಒಂದು ಗೇಮ್ನ ತೊಗೊಂಡಿದ್ದೀನಿ. ಇದರಲ್ಲಿ ಫುಟ್ಬಾಲ್ ಕ್ಲಬ್ ಬಾರ್ಸೆಲೋನಾ ವರ್ಸಸ್ ಟಾಟ್ನಮ್ ಹಾಟ್ಸ್ಪರ್ಸ್ ಅಂತ ಎರಡು ಕ್ಲಬ್ ಇದ್ದಾವೆ. ಫುಟ್ಬಾಲ್ ಕ್ಲಬ್ ಬಾರ್ಸೆಲೋನಾ ಬಂದು ಬಾರ್ಸೆಲೋನಾ ಸಿಟಿದು, ಅದು ಸ್ಪೇನ್ನಲ್ಲಿದೆ. ಟಾಟ್ನಮ್ ಹಾಟ್ಸ್ಪರ್ ಬಂದು ಇಂಗ್ಲೆಂಡ್ನಲ್ಲಿದೆ ಆ ಟೀಮು. ಸೊ ನಾವು ಬಾರ್ಸೆಲೋನಾ ಅದನ್ನ ಚೂಸ್ ಮಾಡೋಣ, ತುಂಬ ಫೇಮಸ್ ಆಗಿರೋದ್ರಿಂದ. ಇಲ್ಲಿ ನೋಡಿ, ನಾವು ಕಲರ್ಸ್ನ ಚೂಸ್ ಮಾಡ್ಬೋದು ಪ್ಲೇಯರ್ಸ್ದು. ನಾವು ಇವಾಗ ಯೆಲ್ಲೋ ಕಲರ್ನ ಚೂಸ್ ಮಾಡೋಣ ನಮ್ಮ ಟೀಮ್ಗೆ. ಸೊ ಅವ್ರ ಕಡೆಯವ್ರಿಗೆ ವೈಟ್ ಕಲರ್ ಇರಲಿ. ಸೊ ಸ್ಕ್ರೀನಲ್ಲಿ ನಿಮಗೆ ಕ್ಲೀನಾಗಿ ಕಾಣುತ್ತೆ. ಸೊ ನಿಮಗೆ ಗೊತ್ತಿರೋಂಗೆ ಫುಟ್ಬಾಲ್ನಲ್ಲಿ 11 ಪ್ಲೇಯರ್ಸ್ ಇರ್ತಾರೆ ಒಂದು ಟೀಮ್ನಲ್ಲಿ. ಆಪೋಸಿಟ್ ಟೀಮ್ನಲ್ಲೂ 11 ಪ್ಲೇಯರ್ಸ್ ಇರ್ತಾರೆ. ಒಂದು ಬಾಲ್ ಇರುತ್ತೆ, ಫುಟ್ಬಾಲ್ ಅಂತ. ಅದನ್ನು ತಗೊಂಡು ನಾವು ಗೋಲ್ ಒಳಗಡೆ ಹೊಡಿಬೇಕು. ಅದೇ ಈ ಗೇಮಿನ ವಿಶೇಷತೆ. ನೋಡಿ, ಗೇಮ್ ಶುರು ಆಯಿತು. ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡ್ಯಾರ ಪ್ಲೇಯರ್ಸ್. ಈಗ ನಡ್ಕೊಂಡು ಬರ್ತಾ ಇದ್ದಾರೆ ರೆಫ್ರೀಸ್ ಜೊತೆಗೆ. ಭಾಳ ಜನ ಸಪೋರ್ಟರ್ಸ್ ಬಂದಿದ್ದಾರೆ. ಬಾರ್ಸೆಲೋನಾ ವರ್ಸಸ್ ಟಾಟ್ನಮ್ ಹಾಟ್ಸ್ಪರ್ಸ್ ಗೇಮ್ ಇವಾಗ ಶುರು ಆಗುತ್ತೆ. ಸೊ ಪ್ಲೇಯರ್ಸ್ ಎಲ್ಲ ಲೈನ್ ಅಪ್ ಮಾಡಿದ್ದಾರೆ. ಸೊ ರೆಡಿ ಇದ್ದಾರೆ ಪ್ಲೇಯರ್ಸ್ ಎಲ್ಲ. ಸೊ ಗೇಮ್ ಶುರು ಮಾಡೋಣ. ನಮ್ಮ ಕಡೆಯವರು ಯೆಲ್ಲೋ ಕಲರ್ ಟಿ ಶರ್ಟ್ನ ಹಾಕೊಂಡಿದ್ದಾರೆ. ಸೊ ನಾವು ಆದಷ್ಟು ಬೇಗ ಗೋಲ್ ಹೊಡಿಬೇಕು ಇವಾಗ. ದಟ್ ಈಸ್ ದಿ ಓನ್ಲಿ ಏಮ್ ಈ ಗೇಮಿಂದು. ಆಪೋಸಿಟ್ ಟೀಮ್ನವರು ಗೋಲ್ ಹೊಡಿಬೇಕು ಅಂತ ಅವರು ಟ್ಯಾಕಲ್ ಮಾಡಕ್ಕೆ ಬರ್ತಾರೆ ಬಾಲ್ನ. ನಾವು ಬಿಡಂಗಿಲ್ಲ ಅವರಿಗೆ ಆದಷ್ಟು. ಮಿಸ್ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ಅವ್ರ ಕಡೆ ಪಾಸ್ ಕೊಡ್ತಾ ಇದ್ದಾರೆ. ನಾವು ಆ ಬಾಲ್ನ ಟ್ಯಾಕಲ್ ಮಾಡಬೇಕು. ಗುಡ್ ಪಾಸ್. ಒಳ್ಳೆ ಪಾಸ್ ಕೊಟ್ಟ. ಅಂದ್ಬಿಟ್ಟ ಡಿಫೆನ್ಸ್ಗೆ. ಗೋಲ್ ಹೋಗ್ಬೇಕಾಗಿತ್ತು, ಗೋಲ್ ಕೀಪರ್ ಹಿಡಿದ್ಬಿಟ್ಟ ಬಾಲ್ನ. ಇಲ್ಲಿ ಆಟ ಆಡ್ಬೇಕಾದ್ರೆ ಯಾರಿಗಾದ್ರೂ ನೀವು ದಬ್ಬಿದ್ರೆ ಆ ಥರ ಎಲ್ಲ ಮಾಡಿದ್ರೆ ಫೌಲ್ ಅಂತ ಆಗುತ್ತೆ. ದಬ್ಬಕ್ಕೆ ಬರಲ್ಲ ಪ್ಲೇಯರ್ಸ್ನ. ಇವ್ರ ಮ್ಯಾನೇಜರ್ ನೋಡ್ರಿ ಇವನು. ಸೊ ಕೆಲವೊಬ್ರು ಫುಟ್ಬಾಲ್ನ ತುಂಬ ರಫ್ ಆಗಿ ಆಡ್ತಾರೆ. ಸೊ ರೆಫ್ರೀಸ್ ಇರ್ತಾರಲ್ಲಿ. ಸೊ ಆ ಥರ ಏನಾರ ಆಡಿದ್ರೆ ಫೌಲ್ ಕೊಡ್ತಾರೆ. ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಲೆವೆಲ್ ಫೌಲ್ ಅಂದರೆ ಯೆಲ್ಲೋ ಕಾರ್ಡ್ ಅಂತ ಇಶ್ಯೂ ಮಾಡ್ತಾರೆ. 2 ಯೆಲ್ಲೋ ಕಾರ್ಡ್ ಇಶ್ಯೂ ಮಾಡಿದರೆ ರೆಡ್ ಕಾರ್ಡ್ ಅವ್ನು ಪ್ಲೇಯರು ಫುಟ್ಬಾಲ್ ಕೋರ್ಟಿಂದ ಆಚೆ ಹೋಗ್ಬೇಕಾಗತ್ತೆ. ಸೊ ತುಂಬ ರೂಲ್ಸ್ ಪ್ರಕಾರನೇ ಆಡಬೇಕಿಲ್ಲಿ. ಗೋಲ್ ಕಿಗೆ ಹೋಯ್ತು ಬಾಲ್. ಸೊ ನೋಡಿ, ಟೈಮ್ ಓಡ್ತಾ ಇದೆ. ಸೊ ಅಲ್ಲೇ 21 ಮಿನಿಟ್ಸ್ ಆಗೋಗಿದೆ. 45 ಮಿನಿಟ್ಸ್ಗೆ ಸಿಕ್ತು ಬಾಲ್. ನೋಡೋಣ. ಎಸ್, ಕಮಾನ್ ಕಮಾನ್. ಎಸ್ ಎಸ್, ಗೋಲ್ 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 ಗೋಲ್. ಫ್ಯಾಂಟಾಸ್ಟಿಕ್ ಗೋಲ್ ಆಯ್ತು ನೋಡ್ರಿ. ಒಳ್ಳೆ ಪಾಸ್ ಕೊಟ್ಟ. ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ರಿಯಲ್ ಗೇಮ್ ಕಣ್ಣು. ಸರ್ಗಿಯವನ್ನ ನೋಡಿದ್ದು ಗೋಲ್ನ. ಭಾಳ ಬ್ಯೂಟಿಫುಲ್ ಆಗೋಯ್ತು, ಸ್ಮೂತಾಗಿ ಇನ್ಸೈಡ್ ದ ಗೋಲ್ ಪೋಸ್ಟ್. ಫ್ಯಾಂಟಾಸ್ಟಿಕ್ ಗೋಲ್. ನಮ್ಮ ಕಡೆಯವ್ರದ್ದು ಒನ್ ಸ್ಕೋರ್ ಆಯಿತು, 1 ಗೋಲ್ ಆಯಿತು ನಮ್ಮ ಕಡೆಯವ್ರು. ಈಗ ಸ್ಕೋರ್ ಬಂದು 1-0. ಫ್ಯಾಂಟಾಸ್ಟಿಕ್.
ಈಗ ಅವರು ಒಂದು ಗೋಲ್ ಆಗಿರೋದಕ್ಕೆ ನಮ್ಮ ಕಡೆಯಿಂದ ಒಂದು ಗೋಲ್ ಆಗಿರೋದಕ್ಕೆ ಅವ್ರು ತುಂಬ ಅಗ್ರೆಸಿವ್ ಆಡೋಕ್ಕೆ ಟ್ರೈ ಮಾಡ್ತಾರೆ. ನಾವು ಹುಷಾರಾಗಿ ಆಡ್ಬೇಕು ಇವಾಗ, ಅವ್ರಿಗೆ ಗೋಲ್ ಹೊಡೆಯಕ್ಕೆ ಬಿಡಂಗಿಲ್ಲ. ಸೊ ಇದೆಲ್ಲ ಟೀಮ್ ಗೇಮ್. ಇದು ಪಾಸ್ ಎಷ್ಟು ಚೆನ್ನಾಗಿ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇ ಗೋಲ್ ಆಯಿತು. ಫ್ಯಾಂಟಾಸ್ಟಿಕ್, ಸೂಪರ್. ಒಂದು ಒಳ್ಳೆ ಆಪರ್ಚುನಿಟಿ ತಗೊಂಡು ಮಿಸ್ ಮಾಡಲಿಲ್ಲ ಅವನು. ಎಸ್, ಆಹಾ, ಬ್ಯೂಟಿ, ಫ್ಯಾಂಟಾಸ್ಟಿಕ್. ಟೈಮಿಂಗ್ ಅಲ್ಲೇ ಮೇನ್ ಇಲ್ಲಿ. ಟೈಮಿಂಗ್ನಲ್ಲಿ ಕರೆಕ್ಟಾಗಿ ಬಾಲ್ ಸಿಕ್ಕರು, ಅವ್ನು ಕರೆಕ್ಟಾಗಿ ಹೊಡೆದ ಅಂದರೆ ಬಾಲ್ನ ಹೋಯ್ತು ಬಾಲ್ ಗೋಲ್ಗೆ ಅಂತ. ಕುಟಿನಿಯೋ ಅಂತ ಇವನು ತುಂಬ ಒಳ್ಳೆ ಫೇಮಸ್, ಇನ್ನು ವರ್ಲ್ಡ್ ಫೇಮಸ್ ಪ್ಲೇಯರ್ ಇವನು. ಸೊ ಬಾರ್ಸಿಲೋನಾ ಟೀಮಿಗೆ ಇವಾಗ 2 ಗೋಲ್ ಆಗಿದೆ. ಈಗ ಅವರು ತುಂಬ ಅಗ್ರೆಸಿವ್ ಆಗಿ ಆಡಂಗೆ ಕಾಣಿಸ್ತಾರೆ. ನೋಡಿ, ಅವ್ನು ಬಂದ. ನಾವು ಟ್ಯಾಕಲ್ ಮಾಡಿದ್ವಿ ಬಾಲ್ನ, ಮತ್ತೆ ಅವ್ರ ಕಡೆನೇ ಹೋಯ್ತು ಬಾಲ್. ಇವಾಗ ಬಾರಪ್ಪ, ಏನು ಮಾಡ್ತಾ ಇದೀಯಾ? ಇಲ್ಲ, ಗೋಲ್ ಆಗಲಿಲ್ಲ. ಕೆಲವೊಂದು ಸಲ ಗೇಮ್ನಲ್ಲಿ ಒಂದು ಗೋಲ್ ಆಗೋದೇ ಇಲ್ಲ, 2 ಸೈಡ್, ಆ ಥರನೂ ಎಂಡ್ ಆಗುತ್ತೆ ಗೇಮು. ಕೆಲವೊಂದು ಸಲ ಒಂದು ಟೀಮ್ನವ್ರು ತುಂಬ ಗೋಲ್ ಹೊಡಿತಾರೆ, 3-4 ಗೋಲ್ಸ್ ಎಲ್ಲ ಹೊಡಿತಾರೆ, ಇನ್ನೊಂದು ಟೀಮ್ನವ್ರು ಹೊಡೆದೇ ಇರಲ್ಲ. ಕೆಲವೊಂದು ಸಲ ಡ್ರಾ ಆಗುತ್ತೆ ಮ್ಯಾಚು, ಅವ್ರೊಂದು ಗೋಲು ನಾವೊಂದು ಗೋಲ್ ಹೊಡೆದ್ರೆ. ಸೊ ಹಾಫ್ ಟೈಮ್ ಹತ್ರ ಬರ್ತಾ ಇದೆ. ಸೊ ನೋಡಿ, ಅಲ್ಲಿ ಜನ ಸಪೋರ್ಟರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗ್ರಾಫಿಕ್ಸ್ ಎಲ್ಲ. ಸೊ ಗೇಮ್ ಬಾಯ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಈ ಥರ ವೀಡಿಯೋಸ್ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ಬೇರೆ ಎಷ್ಟೊಂದು ಥರ ಆ್ಯಕ್ಷನ್ ಗೇಮ್ಸ್ ಎಲ್ಲ ಈ ಚಾನಲ್ನಲ್ಲಿದೆ. ದಯವಿಟ್ಟು ಅಲ್ಲೋಗಿ ಚಾನಲ್ ಪೇಜ್ನ ಓಪನ್ ಮಾಡಿ, ನಿಮ್ಗೆ ಭಾಳ ಥರ ಗೇಮ್ಸ್ ಸಿಗುತ್ತೆ. ಆಮೇಲೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮುಂದೆ ಇದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ಧನ್ಯವಾದ. ಇನ್ನೇನು ಹಾಫ್ ಟೈಮ್ ಹತ್ರ ಬರ್ತಾ ಇದೆ ಇವಾಗ. ಜಸ್ಟ್ ಮಿಸ್ಸಲ್ಲಿ ಮಿಸ್ ಆಯ್ತು ಅವ್ರ ಕಡೆಗೆ. ಸಾನ್ ಅಂತ ಬಂದಿದ್ದ ಅವ್ನು ಗೋಲ್ ಮಾಡೋಕ್ಕೆ, ಜಸ್ಟ್ ಮಿಸ್ ಆಯಿತು ನೋಡಿ. ಹಾಫ್ ಟೈಮ್ ಆಯಿತು. ನೆಕ್ಸ್ಟ್ ಹಾಫ್ನ ಇನ್ನೊಂದು ವಿಡಿಯೋದಲ್ಲಿ ನೋಡಿ.